ಸಮಸ್ತ ವೀಕ್ಷಕರೇ, ಎಲ್ಲರಿಗೂ ಸ್ವಾಗತ. ನಾನು ರಘುವೀರ್ ಪಾಂಡುಪ. ಇವತ್ತು ಮಂಡ್ಯ ಜಿಲ್ಲೆ ಪಾಂಡುಪುರ ತಾಲೂಕಿನ ಹೋರಾಟಗಾರ, ಅದರಲ್ಲೂ ಯುವ ಹೋರಾಟಗಾರರನ್ನ ಪರಿಚಯ ಮಾಡಿಸ್ತೇವೆ. ಪಾಂಡುಪುರ ಎಂದಾಕ್ಷಣ ರೈತರ ಏಳಿಗೆಯಾಗಲಿ, ರೈತರ ಹೋರಾಟಕ್ಕಾಗಲಿ, ರೈತರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಾ ರೈತರಿಗೋಸ್ಕರ ವಿಧಾನಸಭೆಯಲ್ಲಿ ಚರ್ಚಿಸಿದಂತಹ, ಗಂಭೀರವಾಗಿ ಸರ್ಕಾರವನ್ನು ಮಾತಿನ ಚಾಟಿಯಲ್ಲಿ ಎದುರಿಸಿದಂತಹ KS ಪುಟ್ಟಣ್ಣಯವರ ಕ್ಷೇತ್ರ. KS ಪುಟ್ಟಣ್ಣಯವರ ಜೊತೆ ಒಡನಾಟ ಇದ್ದು ಅವರೊಂದಿಗೆ ಚಳುವಳಿ ಹೋರಾಟಗಳು ರಾಜ್ಯಾದ್ಯಂತ ಸಂಚಾರ ಮಾಡಿ, ಜೊತೆಗೆ ಅವರ ಪುತ್ರ ಪ್ರಸ್ತುತ ಶಾಸಕರೂ ಆದಂತಹ ದರ್ಶನ್ ಪುಟ್ಟಣ್ಣಯ್ಯ ಅವರ ಜೊತೆಲೂ ಕೂಡ ಒಡನಾಡಿಯಾಗಿ ಹೋರಾಟವಾಗಿ ಹಾಗೆ ಅನೇಕ ವರ್ಷಗಳಿಂದ ಹೋರಾಟ ಮಾಡಿಕೊಂಡು ಬಂದಿರುವಂತಹ, ಪ್ರಸ್ತುತವಾಗಿ ಪಾಂಡುಪುರ ತಾಲೂಕು ರೈತ ಸಂಘದ ನೂತನ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡು ಒಂದು ಹೊಸ ಆಲೋಚನೆಯಲ್ಲಿ ರೈತ ಸಂಘನ ಮುನ್ನುಗ್ಗಿಸಬೇಕು ಅಂತ ಯೋಚನೆ ಮಾಡಿರುವಂತಹ ಪಾಂಡುಪುರ ತಾಲೂಕಿನ ಕೆನ್ನೆಕೊಪ್ಪಲು ಗ್ರಾಮದ ಮಂಜು ಅವರನ್ನ ನಾವು ಇವತ್ತು ಸಂದರ್ಶನ ಮಾಡ್ತಾ ಇದ್ದೇವೆ. ರೈತ ಸಂಘದ ಇಂದಿನ ಸ್ಥಿತಿ, ಪ್ರಸ್ತುತ ಸ್ಥಿತಿ, ರೈತ ಸಂಘದ ಮುಂದಿನ ಹಾದಿ ಹೇಗಿರಬೇಕು ಅನ್ನೋದನ್ನ ಒಂದಷ್ಟು ಚರ್ಚೆ ಮಾಡೋಣ. ಸರ್ ನಮಸ್ತೆ. ನಮಸ್ತೆ. ರೈತ ಸಂಘದ ಸ್ಥಿತಿಗತಿಗಳ ಬಗ್ಗೆ ಒಂದಷ್ಟು ಚರ್ಚೆ ಮಾಡೋಣ. ಸರ್, ಪ್ರಸ್ತುತವಾಗಿ ರೈತ ಸಂಘಕ್ಕೆ ನೀವು ನೂತನ ಅಧ್ಯಕ್ಷರಾಗಿದೆ, ಅದಕ್ಕೆ ಶುಭಾಶಯಗಳು. ಧನ್ಯವಾದಗಳು ಸರ್, ರೈತ ಸಂಘದ ಉದ್ದೇಶ ಧ್ಯೇಯ ಏನು ಸರ್? ಸರ್, ಏನು ನೊಂದವರ ಧ್ವನಿಯಾಗಿ ರೈತ ಸಂಘ ಯಾವಾಗಲೂ ಕೆಲಸ ಮಾಡ್ಕೊಂಡು ಬಂದಿದೆ. ನಮ್ಮ ನಾಯಕರಾದಂತಹ ಪುಟ್ಟಣ್ಣಯ್ಯನವರು 1987 ಕೂಡ ರೈತ ಸಂಘಟನೆಯನ್ನ ಇಡೀ ತಾಲೂಕಿನಲ್ಲಿ, ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ ಮತ್ತೆ ದೇಶದಾದ್ಯಂತ ನಡೆಸ್ಕೊಂಡು ಬಂದಿದ್ದಾರೆ. ಅಂತ ಒಬ್ಬ ನಾಯಕರ ಕ್ಷೇತ್ರ ಇದು. ಆ ಕ್ಷೇತ್ರದಲ್ಲಿ ರೈತ ಸಂಘ ಇವತ್ತು ಬಹಳ ಪ್ರಬಲವಾಗಿದೆ ರಾಜ್ಯದಲ್ಲಿ. ಯಾಕಂತ ಹೇಳಿದ್ರೆ ಇಲ್ಲಿ ಅನೇಕ ಚುನಾವಣೆಗಳನ್ನ ಎದುರಿಸಿದೀವಿ. ಇವತ್ತ KS ಪುಟ್ಟಣ್ಣಯ್ಯನವರು 2 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ತದನಂತರದಲ್ಲಿ ಅವರ ಸುಪುತ್ರರಾದಂತ ದರ್ಶನ್ ಪುಟ್ಟಣ್ಣಯ್ಯನವರು ಕೂಡ ಈ ಕ್ಷೇತ್ರದಿಂದ ಆಯ್ಕೆಯಾಗಿ ಹೋಗಿದ್ದಾರೆ. ಹಾಗಾಗಿ ನಮ್ಮ ಕ್ಷೇತ್ರದಲ್ಲಿ ರೈತ ಸಂಘ ಬಹಳ ಪ್ರಬಲವಾಗಿದೆ. ಸರ್, ಪುಟ್ಟಣ್ಣಯ್ಯವ್ರನ್ನ ಎಷ್ಟು ಮಿಸ್ ಮಾಡ್ಕೊತಾರೆ ಪ್ರಸ್ತುತ? ಸರ್, ಬಹಳಷ್ಟು ಮಿಸ್ ಮಾಡ್ಕೊತೀವಿ. ಯಾಕಂದ್ರೆ ಅವರು ಆಗಿದ್ದೇನೆ ಇರಲಿ, ಅವರ ಅವಶ್ಯಕತೆ ಇಂಥ ಸಂದರ್ಭದಲ್ಲಿ ತೀರಾ ಇತ್ತು. ಯಾಕಂತ ಹೇಳಿದ್ರೆ ಅವರು ಒಬ್ಬ ರೈತರ ಧ್ವನಿಯಾಗಿ ಸದನದಲ್ಲಿ ಮತ್ತೆ ಹೊರಗಡೆ ಕೆಲಸವನ್ನ ಮಾಡ್ತಿದ್ದಂತ ಮಹಾನ್ ನಾಯಕರು. ಅಂತವರ ಅನುಪಸ್ಥಿತಿ ಇವತ್ತು ಎದ್ದು ಕಾಣ್ತಾ ಇದೆ. ಸರ್, ಪುಟ್ಟಣ್ಣಯ್ಯವರ ಜೊತೆ ಹೋರಾಟ, ದರ್ಶನ್ ಪುಟ್ಟಣ್ಣಯ್ಯವರ ಜೊತೆ ಪ್ರಸ್ತುತವಾಗಿ 5-6 ವರ್ಷದಿಂದ ಹೋರಾಟ ಮಾಡಿಕೊಂಡಿದ್ದಾರೆ. ನೀವು ಅಧ್ಯಕ್ಷರಾಗಿ, ನಿಮ್ಮ ಅಧ್ಯಕ್ಷ ಮಾಡಿ ರೈತ ಸಂಘದ ಜವಾಬ್ದಾರಿ, ಹೆಚ್ಚಿನ ಜವಾಬ್ದಾರಿ ಇದೆ. ನೀವು ಯಾವ ರೀತಿ ಆಲೋಚನೆ ಇಟ್ಕೊಂಡಿದ್ದೀರಾ? ನಿಮ್ಮ ಒಂದು ಆಲೋಚನೆ? ನನ್ನ ಒಂದು ಆಲೋಚನೆ ಏನು, ಹಿರಿಯರೆಲ್ಲ ಸೇರಿ ಮತ್ತೆ ಶಾಸಕರಾದಿಯಾಗಿ ನನ್ನ ಮೇಲೆ ಒಂದು ನಂಬಿಕೆ ಇಟ್ಟು ಈ ಒಂದು ದೊಡ್ಡ ಜವಾಬ್ದಾರಿ ನನಗೆ ವಹಿಸಿದ್ದಾರೆ. ಹಾಗಾಗಿ ಏನು ಪುಟ್ಟಣ್ಣಯ್ಯನವರು ಹಾಕೊಟ್ಟಂತ ಮಾರ್ಗದರ್ಶನದಲ್ಲಿ ಅವರ ಹಾಕೊಟ್ಟಂತ ಅವರ ಒಂದು ದೇಹ ಏನಿದೆ ಆ ಒಂದು ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ಕೊಂಡು ಹೋಗ್ಬೇಕು. ಏನ್ ಪ್ರತಿ ಹಳ್ಳಿನಲ್ಲೂ ಪುಟ್ಟಣ್ಣಯ್ಯ ಯಾವಾಗ್ಲೂ ಹೇಳ್ತಿದ್ರು, ಪ್ರತಿ ಗ್ರಾಮದಿಂದ ಇಲ್ಲಿಬ್ರು ಯುವಕರನ್ನ ಸಂಘಟಿಸಿ ಅವ್ರಿಗೆ ಒಂದು ಅಧ್ಯಯನ ಶಿಬಿರಗಳ ಮೂಲಕ ತರಬೇತಿಯನ್ನು ಕೊಟ್ಟು ರೈತ ಚಳವಳಿಗೆ ಕರ್ತರಬೇಕು ಅನ್ನೋದು ಅವ್ರದ್ದು ಒಂದು ಮಹದಾಸೆ ಆಗಿತ್ತು. ಆ ನಿಟ್ಟಿನಲ್ಲಿ ನಾನು ಪ್ರತಿ ಗ್ರಾಮಗಳಿಗೂ ಭೇಟಿ ಕೊಟ್ಟು ಹಿರಿಯರನ್ನೆಲ್ಲ ವಿಶ್ವಾಸ ತಗೊಂಡು ಹಿಂದಿಂದನೂ ಕೂಡ 42-43 ವರ್ಷಗಳಿಂದನೂ ಕೂಡ ಸಾಕಷ್ಟು ಹೋರಾಟವನ್ನ ಮಾಡ್ಕೊಂಡು ಬಂದಿದ್ದಾರೆ. ಅವ್ರ ಜೊತೆಗೂಡಿ ಇವತ್ತು ಅವನ್ನೆಲ್ಲ ವಿಶ್ವಾಸ ತಗೊಂಡು ಯುವಕರನ್ನು ಮುನ್ನಡೆಸ್ಕೊಂಡು ಪ್ರತಿ ಹಳ್ಳಿನಲ್ಲೂ ಗ್ರಾಮ ಘಟಕಗಳನ್ನ ಪುನರ್ರಚನೆ ಮಾಡ್ಕೊಂಡು ರೈತ ಸಂಘಟನೆಯನ್ನು ಕಟ್ಟಬೇಕು ಅಂತ ಹೇಳಿ ನಾನು ದೊಡ್ಡ ಒಂದು ಆಲೋಚನೆಯನ್ನ ಇಟ್ಕೊಂಡಿದ್ದೀನಿ. ಸರ್, 1982 ಕಟ್ಟಿದಂತ ರೈತ ಸಂಘ, ಇಂದಿನ ರೈತ ಸಂಘಕ್ಕೂ, ಪುಟ್ಟಣ್ಣಯ್ಯ ಅವಧಿ ರೈತ ಸಂಘಕ್ಕೂ, ಪ್ರಸ್ತುತ ರೈತ ಸಂಘಟನೆಗೂ ಕುಸಿತಿದೆಯಾ? ಹೌದು ಸರ್, ಯಾಕಂತ ಹೇಳಿದ್ರೆ ಹಿಂದೆ ಬೇರೆ ಸಮಸ್ಯೆಗಳಿದ್ವು. ಅವತ್ತು ಜಪ್ತಿ ಆ ತರ ಸಮಸ್ಯೆಗಳಿದ್ವು. ಅವತ್ತಿನ ಪರಿಸ್ಥಿತಿನೇ ಬೇರೆ ಇತ್ತು. ಆದ್ರೆ ಈ ಪ್ರಸ್ತುತ ಪರಿಸ್ಥಿತಿಗಳೇ ಬೇರೆ ಇದೆ. ಹಾಗಾಗಿ ಇವತ್ತು ಒಂದ್ ಸ್ವಲ್ಪ ಒಂದ್ ಕಡೆ ಯುವಕರು ರೈತ ಸಂಘಟನೆ ಕಡೆಗೆ ಜಾಸ್ತಿ ಬರ್ತಾ ಇಲ್ಲ. ಅವ್ರನ್ನೆಲ್ಲ ಕರ್ಕೊಂಡ್ ಬರ್ತಕ್ಕಂಥ ನಿಟ್ಟಿನಲ್ಲಿ ನಾವು ಈಗ ಏನು ಉತ್ಸಾಹಿ ಯುವ ಶಾಸಕರಿದ್ದಾರೆ ಅವರು ಕೂಡ ಸಾಕಷ್ಟು ಇತ್ತೀಚಿನ ಸಮಸ್ಯೆಗಳನ್ನ ಇಟ್ಕೊಂಡು ಯಾವ ರೀತಿ ಉದ್ಯೋಗ ಸೃಷ್ಟಿ ಆಗ್ಬೋದು, ರಚನಾತ್ಮಕ ಚಟುವಟಿಕೆಗಳನ್ನ ಮಾಡೋದ್ರ ಮೂಲಕ ರೈತ ಸಂಘಟನೆಗೆ ಯುವಕರನ್ನ ಎಳಿತಕ್ಕಂಥ ನಿಟ್ಟಿನಲ್ಲಿ ಅವರು ಕೂಡ ಶಾಸಕರು ಕೆಲಸ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನಾನು ಕೂಡ ಎಲ್ಲಾ ಕ್ಷೇತ್ರಾದ್ಯಂತ ಪ್ರವಾಸ ಮಾಡಿ ಯುವಕರನ್ನ ಸಂಘಟಿಸ್ತಕ್ಕಂಥ ಕೆಲಸವನ್ನ ಮಾಡ್ತೇನೆ. ಸರ್, ರೈತ ಸಂಘಟನೆಗೆ ಹಿರಿಯರು ಮಾತ್ರ ಬರ್ತಾರೆ, ಅದರಲ್ಲೂ ಇತ್ತೀಚೆಗೆ ಹಿರಿಯರು ಬರೋಲ್ಲ.
ಯುವಕರಂತೂ ಪಾತ್ರ ಇದ್ರೆ MLA ಬಂದಾಗ ಒಂದಷ್ಟು ಜನ ಬರ್ತಾರೆ. ನೀವು ರೈತ ಸಂಘದಿಂದ ಏನೋ ಚಳುವಳಿ ಮಾಡಿದಾಗ ಸಂಖ್ಯೆ ಕಡಿಮೆ ಇರುತ್ತೆ. ಆ ಥರ ಒಂದಷ್ಟು ರೈತ ಸಂಘದ ಮನಸ್ಸು ಗೆಲ್ಲೋದಕ್ಕೆ ಏನು ತಂತ್ರಗಾರಿಕೆ ಅಥವಾ ಸರ್ ಹಿಂದೆ ಎಲ್ಲ ಎಲ್ರು ಕೂಡ ರೈತ ಚಳವಳಿಲಿ ಒಂದು ಗ್ರಾಮದಿಂದನೇ 100 ಜನ ಸಂಘಟನೆಯಲ್ಲಿ ಭಾಗವಹಿಸ್ತಿದ್ರು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ನೀವ್ ಹೇಳ್ದಂಗೆ ಹೆಚ್ಚಿಗೆ ಜನ ಬರ್ತಾ ಇಲ್ಲ. ಎಲ್ಲೋ ಒಂದಷ್ಟು ಜನಕ್ಕೆ ಸೀಮಿತ ಆಗಿದೆ. ಹಿಂದಿಂದ 40 ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವ್ರ ಜೊತೆಗೆ ಇತ್ತೀಚೆಗೆ ಒಂದ್ ಸ್ವಲ್ಪ ಕೆಲವು ಯುವಕರು ಮಾತ್ರ ಸಂಘಟನೆ ತೊಡಗಿಸ್ಕೊಂಡು ಚಳವಳಿ ಅದು ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ. ನಾವು ಏನ್ ಸಮಸ್ಯೆಗಳಿದೆ ಹೋರಾಟವನ್ನ ರೂಪಿಸಿದ್ರೆ ಸಂಘಟನೆ ಬಲ ಆಯ್ತಿದೆ. ಯಾವುದೇ ಒಂದು ಸಮಸ್ಯೆ ಇರಲಿ ಹೋರಾಟಗಳು ನಿರಂತರವಾಗಿ ನಡೀತಿದ್ರೆ, ಚಳವಳಿಗಳು ನಿರಂತರವಾಗಿ ನಡೀತಿದ್ರೆ ಆಗ ಎಲ್ಲ ಸಮಸ್ಯೆಗಳು ಪರಿಹಾರ ಆದಂತ ಸಂದರ್ಭದಲ್ಲಿ ಹೆಚ್ಚಿನ ಜನಸಂಖ್ಯೆ ಭಾಗಿಯಾಗ್ತಕ್ಕಂತ ನಿದರ್ಶನಗಳು ಆಗ್ತದೆ. ಸರ್, ಸರ್ಕಾರಿ ಕಚೇರಿಗಳಲ್ಲಿ ಭ್ರಷ್ಟಾಚಾರ ರೈತರು ಹೋದ್ರೆ ಸ್ಪಂದಿಸಲ್ಲ ಅಂತಾರೆ. ಅನೇಕ ವರ್ಷಗಳಿಂದ ಈ ಮಾತು ಕೇಳಿ ಬರ್ತಾನೆ ಇದೆ. ಸ್ವತಃ ರೈತಾಂಗ ಇದ್ರು ಕೂಡ, ರೈತರ ಪ್ರತಿನಿಧಿಗೆ ಧ್ವನಿಯಾಗಿ ಶಾಸಕರು ದರ್ಶನ್ ಪುಟ್ಟಣ್ಣ ಇದ್ರು ಕೂಡ ಆ ಸಮಸ್ಯೆ ಇನ್ನೂ ಮುಂದುವರಿತಿದೆ. ಇದನ್ನ ತಡೆಗಟ್ಟಕ್ಕೆ ಏನ್ ಮಾಡಬಹುದು ಸರ್? ಇದು ನೀವ್ ಹೇಳ್ದಂಗೆ ಸತ್ಯ. ಯಾಕಂತ ಹೇಳಿದ್ರೆ ತಾಲೂಕ್ ಕಚೇರಿಗಳಲ್ಲಿ ರೈತರನ್ನಾಗ್ಬೋದು, ಸಾರ್ವಜನಿಕರನ್ನಾಗ್ಬೋದು ಅಲಿಸ್ತಕ್ಕಂಥದ್ದು ಜಾಸ್ತಿ ಆಗ್ತಾ ಇದೆ ಪ್ರತಿನಿತ್ಯ. ಅದರಲ್ಲೂ ಮಧ್ಯವರ್ತಿಗಳ ಅವಳಿನೂ ಕೂಡ ಜಾಸ್ತಿ ಆಗ್ತಾ ಇದೆ. ಏನ್ ಹೇಳಿದ್ರೆ ಇವಾಗ ಭೂಮಿ ವ್ಯಾಲ್ಯೂಯೇಷನ್ ಜಾಸ್ತಿ ಆದಂಗೆ ನಂದು ಯಾವ್ದಾರ ಒಂದ್ ಸಣ್ಣ ಪುಟ್ಟ ಸಮಸ್ಯೆಗಳಿದ್ರು ಬೇಗ ಕ್ಲಿಯರ್ ಆಗ್ಬಿಡ್ಲಿ, ಆ ಸಮಸ್ಯೆಗಳನ್ನ ನಿವಾರಣೆ ಮಾಡ್ಕೊಳಕ್ಕೆ ಏನ್ ಮಾಡ್ತಾ ಇದೆ, ಅಧಿಕಾರಿಗಳಿಗೆ ಲಂಚ ಕೊಡ್ತಕ್ಕಂಥದ್ದು ಇವೆಲ್ಲ ಸರ್ವೇ ಸಾಮಾನ್ಯವಾಗಿ ರಾಜ್ಯಾದ್ಯಂತ ನಡೀತಾ ಇರ್ತಕ್ಕಂಥ ವಿಷಯಗಳು. ಆದ್ರೆ ಏನು ನಮ್ಮ ಗಮನಕ್ಕೆ ಬರ್ತದೆ, ರೈತ ಸಂಘಟನೆ ಗಮನಕ್ಕೆ ಬಂದಂತ ಸಂದರ್ಭದಲ್ಲಿ, ನಾವು ಹೋದಂತ ಸಂದರ್ಭದಲ್ಲಿ ನಮ್ಗಳಿಗೆ ಎದ್ರಿ ಒಂದಷ್ಟು ಕೆಲಸ ಕಾರ್ಯಗಳನ್ನ ಮಾಡ್ಕೊಡ್ತಕ್ಕಂಥದ್ದು ಆಗ್ತದೆ. ಸಾಮಾನ್ಯ ಜನರು ಹೋದಂತ ಸಂದರ್ಭದಲ್ಲಿ ಅವ್ರನ್ನ ಅಲಿಸ್ತಕ್ಕಂಥದ್ದು, ಅವರಿಂದ ಹಣಕ್ಕಾಗಿ ಡಿಮ್ಯಾಂಡ್ ಮಾಡ್ತಕ್ಕಂಥದ್ದು ಇವೆಲ್ಲ ಕೂಡ ಎಲ್ಲಾ ಕಡೆ ನಡೀತಾ ಇದೆ. ಅದನ್ನ ತಡೆಗಟ್ಟತಕ್ಕಂತ ನಿಟ್ಟಿನಲ್ಲಿ ಏನು ನಮ್ಮ ತಾಲೂಕು ರೈತ ಸಂಘದ ಪದಾಧಿಕಾರಿಗಳಿದ್ದೀವಿ, ಅವರೆಲ್ಲ ನಾವು ವಾರದಲ್ಲಿ 1 ದಿನ 2 ದಿನ ತಾಲೂಕು ಕಚೇರಿನಲ್ಲಿ ಇದ್ದು ಅವ್ರ ಕೆಲಸ ಕಾರ್ಯಗಳನ್ನ ಮಾಡ್ಕೊಡ್ಬೇಕು ಅಂತ ಕೂಡ ನಾವು ಒಂದು ಆಲೋಚನೆಯನ್ನ ಹಾಕೊಂಡಿದ್ದೀವಿ. ಸರ್, ಈಗ ರೈತ ಸಂಘಕ್ಕೆ ಒಂದು ಕಚೇರಿ ಒಂದಷ್ಟು ತಾಲೂಕಿನ ಜನ ರೈತ ಸಂಘಕ್ಕೆ ಪ್ರಸ್ತುತ ರೈತ ಸಂಘ ಕಚೇರಿ ಇಲ್ಲ. ಎಲ್ಲಿಗೆ ಬರ್ಬೇಕಾಗುತ್ತೆ ಸರ್? ಈಗಾಗಲೇ MLA ಜೊತೆ ನಾನು ಮಾತಾಡಿ ಆ ಕಚೇರಿ ಹಿಂದೆ ಏನಿತ್ತೋ ಅದೇ ಕಚೇರಿಯನ್ನ ಮುಂದುವರಿಸಲಿಕ್ಕೆ ಅಲ್ಲೇ ಅವ್ರಿಗೆಲ್ಲ ಅಡ್ವಾನ್ಸ್ ಎಲ್ಲ ಕೊಟ್ಟು ಮಾತನಾಡಿದೆ. ಮುಂದಿನ ದಿನಗಳಲ್ಲಿ ಆ ಕಚೇರಿಯನ್ನ ತೆರೆದು ಅಲ್ಲಿ ನಮ್ಮ ಕಾರ್ಯಕರ್ತರು ಬಂದು ಅವ್ರದ್ದೇನು ಸಮಸ್ಯೆಗಳಿದೆ ಆ ಅಹವಾಲುಗಳನ್ನ ಹೇಳ್ಕೊಳ್ಳಿಕ್ಕೆ ಒಂದು ಕಚೇರಿಯನ್ನ ತಕ್ಷಣದಲ್ಲೇ ತೆಗಿತಾ ಇದ್ವಿ. ರೈತ ಸಂಘಕ್ಕೆ ಪುಟ್ಟಾಣಿ ಅವರಿದ್ದಾಗ ನೋಡಿದ ಹಾಗೆ ಮಹಿಳೆಯರು ಪಾಲ್ಗೊಂಡಿದ್ರು. ಇತ್ತೀಚೆಗೆ ಮಹಿಳೆಯರು ರೈತ ಸಂಘದಲ್ಲಿ ಬೆರಳೆಣಿಕೆಯಷ್ಟು ಸುನೀತಾ ಅವರು ಬಂದು ಒಂದಷ್ಟು ಜನ ಬರ್ತಾರೆ. ಇನ್ ಬೇರೆ ಗ್ರಾಮೀಣ ಪ್ರದೇಶದಲ್ಲಿ ಮಹಿಳಾ ರೈತ ಸಂಘದ ಕಾರ್ಯಕರ್ತರು ಇಲ್ಲ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ನೀವ್ ಹೇಳ್ದಂಗೆ ನಿಜ ಸರ್, ಯಾರೋ ಒಂದ್ 2-3 ಜನ 4-5 ಜನ ಬರ್ತಾರೆ. ಆದ್ರೆ ಇವಾಗ ನನ್ನನ್ನ ಅಧ್ಯಕ್ಷನಾಗಿ ಮಾಡಾದ್ಮೇಲೆ ನಾನು ಕೂಡ ಈಗಾಗ್ಲೇ ಒಂದು 10 ಜನರನ್ನ ಸಂಪರ್ಕ ಮಾಡಿ ಯಾರು ಆಕ್ಟಿವ್ ಆಗಿ ಕೆಲಸ ಮಾಡ್ತಾರೆ ಅಂತ ಮಹಿಳಾ ಒಂದು ಘಟಕವನ್ನ ಕೂಡ ಇಲ್ಲಿ ತಾಲೂಕು ಮಹಿಳಾ ಘಟಕವನ್ನ ತೆರಿಬೇಕು ಅಂತ ಹೇಳಿ ತೀರ್ಮಾನ ಮಾಡಿದೀವಿ. ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಒಂದು ಮಹಿಳಾ ಸಂಘಟನೆಯನ್ನು ಕೂಡ ಪ್ರಬಲವಾಗಿ ಕಟ್ತಕ್ಕಂಥ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತೀವಿ. ಸರ್, ಸಾಮಾನ್ಯವಾಗಿ ಸಂಘಟನೆಗೆ ಅಥವಾ ರೈತ ಸಂಘಟನೆ ರಾಜಕೀಯ ಅಸ್ತಿತ್ವ ಬೇಕು ಅನ್ನೋದು ಇತ್ತೀಚಿನ ಅನೇಕ ವರ್ಷಗಳಿಂದ ಸಾಕಷ್ಟು ಸಂಘ ಹೋರಾಟಗಾರರು ಒಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ರೈತ ಸಂಘಕ್ಕೆ ರಾಜಕೀಯ ಅನಿವಾರ್ಯನ? ರೈತ ಸಂಘಕ್ಕೆ ರಾಜಕೀಯದಿಂದ ಅಪಾಯನ? ಇಲ್ಲ ಸರ್, ರೈತ ಸಂಘಕ್ಕೆ ರಾಜಕೀಯ ಅನಿವಾರ್ಯ ಇಲ್ಲ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ, ಯಾವುದೇ ಒಂದು ಜನರ ಕೆಲಸಗಳನ್ನು ಮಾಡ್ಬೇಕು ಅಂದ್ರೆ ಒಂದು ಅಧಿಕಾರ ಇದ್ದಾಗ ಆಗ್ತಕ್ಕಂಥದ್ದೇ ಬೇರೆ, ಹೋರಾಟದಲ್ಲಿ ಆಗ್ತಕ್ಕಂಥದ್ದು ಬೇರೆ. ಆ ನಿಟ್ಟಿನಲ್ಲಿ ಇವಾಗ ನಮ್ಮ ಶಾಸಕರು ಗೆದ್ದೋಗಿರೋದ್ರಿಂದ ಇವಾಗ ಸೆಷನ್ ಅಲ್ಲಿ ಸಾಕಷ್ಟು ವಿಚಾರಗಳನ್ನ ದನಿ ಎತ್ತಾ ಇದ್ದಾರೆ. ಪುಟಣಿಯರಿದ್ದಾಗ್ಲೂ ಕೂಡ ನೀವು ತಿಳಿದಿರ್ಬೋದು, ಆ ಮರದಿಂದ ಬಿದ್ದಂತವ್ರಿಗೆ ಪರಿಹಾರ ಬರೋದಾಗ್ಬೋದು, ಅವಕತ್ತವ್ರಿಗೆ ಪರಿಹಾರ ಬರ್ಬೋದು. ಇವೆಲ್ಲ ಸೆಷನ್ ಅಲ್ಲಿ ಚರ್ಚೆ ಆಗ್ಲಾಗಿ ಅದು ಅನುಕೂಲಗಳು ಕೆಲವೊಂದು ಸಿಗ್ತವೆ ಸರ್, ಅಮೈನ್ಮೆಂಟ್ ಆಗ್ಬೇಕಾದ್ರೆ. ಕೆ.ಎಸ್. ಪುಟ್ಟಣ್ಣಿ ಅವರ ರೈತ ಸಂಘದ ಧ್ವನಿ ಹೋರಾಟ ಜನರ ಸ್ಪಂದಿಸೋದು, ರೈತ ಸಂಘದ ಕಾರ್ಯಕರ್ತರಿಗೆ ಹಿರಿಯರಿಗೆ ಸ್ಪಂದಿಸೋ ರೀತಿ, ಪ್ರಸ್ತುತವಾಗಿ ಕರ್ನಾಟಕ ರಾಜ್ಯಾದ್ಯಂತ ರೈತರ ಪರವಾಗಿ ಆಯ್ಕೆಯಾಗಿರುವಂತಹ ಶಾಸಕರಾದಂತಹ ದರ್ಶನ್ ಪುಟ್ಟಣ್ಣಯ್ಯವರ ಸ್ಪಂದಿಸುವ ರೀತಿ ಸಾಕಷ್ಟು ವ್ಯತ್ಯಾಸ ಇದೆ ಅನ್ಸುತ್ತೆ. ಅಂದ್ರೆ ತಪ್ಪು ಅಂತ ಏನು ಹೇಳಕ್ಕಾಗಲ್ಲ. ಅವರು ವಿದೇಶದಲ್ಲಿದ್ದು ಅವ್ರ ಟೆಕ್ನಾಲಜಿ ಫೀಲ್ಡ್ ಇಂದ ಬಂದು ಸಡನ್ನಾಗಿ ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಜನಗಳಿಗೆ ಸ್ಪಂದಿಸೋ ರೀತಿ ಪುಟ್ಟಣ್ಣ ಸ್ಪಂದಿಸಿ ಒಂದ್ಸಲ ವ್ಯತ್ಯಾಸನ ಯಾವ ತರ ಸ್ವೀಕರಿಸ್ಬೋದು? ಸರಿ, ಪುಟ್ಟಣ್ಣಯ್ಯನವರಿಗೆ ದರ್ಶನ್ ಪುಟ್ಟಣ್ಣಯ್ಯನವ್ರನ್ನ ಕಂಪೇರ್ ಮಾಡಕ್ಕಾಗಲ್ಲ. ಪುಟ್ಟಣ್ಣಯ್ಯನವರು ಕೋಟಿಗೊಬ್ರು. ಅದೇ ರೀತಿ ದರ್ಶನ್ ಪುಟ್ಟಣ್ಣಯ್ಯನವರು ಅವ್ರದೇ ಆದ ರೀತಿನಲ್ಲಿ ತಮ್ಮನ್ನು ತಾವು ಬಹಳ ಸರಳವಾಗಿ, ಅದರಲ್ಲೂ ಈ ಟೆಕ್ನಾಲಜಿನಲ್ಲಿ ಸಾಕಷ್ಟು ಅನುಭವ ಹೊಂದಿರತಕ್ಕಂಥವ್ರು. ಇತ್ತೀಚಿನ ದಿನಕ್ಕೆ ಅವರ ಅವಶ್ಯಕತೆ
ಎತ್ ಕಾಣಿಸ್ತದೆ. ಹಿಂದೆ ಪುಟ್ಟಣ್ಣಯ್ಯರ ಅವಶ್ಯಕತೆ ಎತ್ ಕಾಣಿಸ್ತಿತ್ತು ನಮಗೆ. ಅವ್ರ ಹೋರಾಟಗಳ ಮುಖಾಂತರ, ಅವ್ರ ವಾಕ್ಚಾತುರ್ಯದ ಮೂಲಕನೇ ಜನರನ್ನ ಸೆಳೀತಕ್ಕಂಥ ಶಕ್ತಿ ಪುಟ್ಟಣ್ಣಯ್ಯನವ್ರಿಗಿತ್ತು. ಆದರೆ ದರ್ಶನ್ ಪುಟ್ಟಣ್ಣಯ್ಯನವರು ಅವರು ಬುದ್ಧಿವಂತರಿದ್ದಾರೆ, ವಿದ್ಯಾವಂತರಿದ್ದಾರೆ. ಅವರದೇ ಆದ ರೀತಿಯಲ್ಲಿ ಸರ್ಕಾರೇತರ ಸಂಸ್ಥೆಗಳನ್ನ ನಮ್ಮ ಕ್ಷೇತ್ರಕ್ಕೆ ಕರೆತಂದು ಸಾಕಷ್ಟು ಅಭಿವೃದ್ಧಿ, ಆಮೇಲೆ ದೂರದೃಷ್ಟಿಯನ್ನ ಇಟ್ಕೊಂಡು ಕೆಲಸ ಮಾಡ್ತಾ ಇರತಕ್ಕಂಥ ರಾಜ್ಯದಲ್ಲಿ ಯಾರು ಶಾಸಕರಿದ್ದಾರೆ ಅಂತ ಹೇಳಿದ್ರೆ ದರ್ಶನ್ ಪುಟ್ಟಣ್ಣಯ್ಯನವರು. ಸರ್, ರೈತ ಸಂಘದ ಒಂದಷ್ಟು ನಮ್ಮ ಮುಖಂಡರು, ಕಾರ್ಯಕರ್ತರು ನಮ್ಮ ಬಳಿ ಹೇಳ್ಕೊಂಡಿದ್ದಾರೆ. ರೈತ ಸಂಘದ ಕಾರ್ಯಕರ್ತರ ಪರವಾಗಿ ಒಂದಷ್ಟು ಕ್ವಶನ್ಗಳನ್ನ ಕೇಳಿ. ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅವರು ರೈತ ಸಂಘದ ಹೋರಾಟಗಾರರಿಗೆ, ಕಾರ್ಯಕರ್ತರಿಗೆ ಸಾಕಷ್ಟು ಸ್ಪಂದಿಸ್ತಿಲ್ಲ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ. ಅವರು ಸ್ಪಂದಿಸಬೇಕು ಅನ್ನೋದು ಅತಿ ಹೆಚ್ಚು ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಆ ನಿರೀಕ್ಷೆ ಸುಳ್ಳಾಗಿದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಏನಿಲ್ಲ ಸರ್, ಏನಿಲ್ಲ. ಹಿರಿಯರನ್ನೆಲ್ಲ ವಿಶ್ವಾಸ ತಗೊಂಡು ಅವರು ಕೆಲಸ ಮಾಡ್ತಾ ಇದ್ದಾರೆ. ಅವರು ಕೆಲಸ ಮಾಡೋ ಒತ್ತಡದಲ್ಲಿ ಏನಾಗ್ತಾ ಇದೆ, ಕಾರ್ಯಕರ್ತರನ್ನ ಒಂದು ಸ್ವಲ್ಪ ಎಲ್ಲೋ ಒಂದ್ ಕಡೆ ವಿಶ್ವಾಸ ತಗೊಳಕ್ ಆಗ್ತಾ ಇಲ್ಲ ಅಂತ ನನ್ನ ಭಾವನೆ. ಸರ್, ಅವ್ರ ಜೊತೆಲಿ ಇರುವಂಥ ಪಿ ಎ ಇರ್ಬೋದು, ಒಂದು ಅಧ್ಯಕ್ಷ, ರೈತ ಸಂಘದ ಅಧ್ಯಕ್ಷ, ಕಾರ್ಯಕರ್ತರಿಗೂ ಸ್ಪಂದಿಸಲ್ಲ ಅಂತ ತುಂಬ ನೋವಿದೆ. ಇದು ರೈತ ಸಂಘದಿಂದ ಬೆಂಬಲದಿಂದ ಅತಿ ಹೆಚ್ಚಾಗಿ ಗೆದ್ದಿರುವಂತಹ ಒಂದು ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅವರು ರೈತ ಸಂಘದ ಕಾರ್ಯಕರ್ತರಿಗೆ ಪ್ರಥಮ ಆದ್ಯತೆಯಾಗಿ ಸ್ಪಂದಿಸಬೇಕಿತ್ತು ಅನ್ನೋದು ಒಂದಷ್ಟು ನೋವಿನ ಮಾತು ಅಂತ ಹೇಳ್ಬೋದು. ಇಲ್ಲ ಸರ್, ಎಲ್ಲರಿಗೂ ಸ್ಪಂದನೆ ಮಾಡ್ತಾ ಇದ್ದಾರೆ. ಇವರೇನು ನಮ್ಮ ಕಾರ್ಯಕರ್ತರು, ಅವರು ನಮ್ಮ ಕಾರ್ಯಕರ್ತರು ಅಂತ ಏನು ಭೇದ ಭಾವ ಮಾಡಲ್ಲ. ಎಲ್ಲರನ್ನೂ ಕೂಡ ಸರಿಸಮಾನವಾಗಿ ಕಾಣ್ತಕ್ಕಂಥ ಏಕೈಕ ವ್ಯಕ್ತಿ ದರ್ಶನ್ ಪುಟ್ಟಣ್ಣಯ್ಯ. ಶಾಸಕರು ಪ್ರಾಮಾಣಿಕವಾಗಿ ಒಂದಷ್ಟು ಇದರಲ್ಲಿ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಒಳ್ಳೆಯವರು ಅಂತ ಇದೆ. ಶಾಸಕರು ಒಳ್ಳೆಯವರು, ಆದರೆ ರೈತ ಸಂಘಕ್ಕೆ ಅತಿ ಹೆಚ್ಚು ಸ್ಪಂದಿಸಬೇಕು ಅನ್ನೋದು ಬೇಡಿಕೆ. ಇಲ್ಲ ಸರ್, ಅವ್ರಿಗೆ ಬಹಳಷ್ಟು ಆಲೋಚನೆಗಳು ಇಟ್ಕೊಂಡಿದ್ದಾರೆ. ರೈತ ಸಂಘ ಏನು ಸುಮಾರು ಸಂಘಟನೆಗಳು ಬೇರೆ ಬೇರೆ ಆಗಿರತಕ್ಕಂಥ ಎಲ್ಲವನ್ನು ಕೂಡ ಒಗ್ಗೂಡಿಸಿ ರೈತ ಸಂಘಟನೆಯನ್ನ ಪ್ರಬಲಯುತವಾಗಿ ಕಟ್ಟಬೇಕು ಅನ್ನೋದು ಬಹಳ ಆಲೋಚನೆಯನ್ನ ಇಟ್ಕೊಂಡಿದ್ದಾರೆ. ಅನ್ಬೋದು ಅನ್ಸಲ್ ಪುಟ್ಟರಾಜ್ ಅವರು ಶಾಸಕರಾದ ಸಂದರ್ಭದಲ್ಲಿ ಈ ಪಾಂಡವಪುರ ತಾಲೂಕು ಹೇಳೋದಾದ್ರೆ ರೈತ ಸಂಘ ತುಂಬಾ ಬಲಿಷ್ಠವಾಗಿತ್ತು. ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅವರು ಗೆದ್ದಾಗಲೇ ರೈತ ಸಂಘ ಅಷ್ಟು ಬಲಿಷ್ಠ ಇಲ್ಲ. ನೀವು ಆಗಿನ ಅವಧಿಯ ಹೋರಾಟಗಳು, ಕೆಚ್ಚೆದೆಯಂತಹ ಒಂದು ಧ್ವನಿಗಳು, ಹೋರಾಟಗಳು ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅವಧಿಯ ಹೋರಾಟಗಳು ಟ್ಯಾಲಿ ಮಾಡ್ಕೊಂಡ್ರೆ ಆ ವರ್ಷದ ಈ ವರ್ಷದ ಅವಧಿಗಳಲ್ಲಿ ಸಾಕಷ್ಟು ರೈತ ಸಂಘ ಸಂಘಟನೆ ಕ್ಷೀಣಿಸುತ್ತದೆ ಅನ್ನೋದು ಮೇಲ್ನೋಟ ಕಂಡು ಬರ್ತಿದೆ. ಇಲ್ಲ ಸರ್, ಆ ನಿಟ್ಟಿನಲ್ಲಿ ಈಗಾಗಲೇ ಜಿಲ್ಲಾಧ್ಯಕ್ಷರು ಕೆಂಪೇಗೌಡರಾಗಿ ಎಲ್ಲ ಹಿರಿಯರೆಲ್ಲ ಚರ್ಚೆ ಮಾಡಿ ಸಂಘಟನೆಯನ್ನ ಬಲಪಡಿಸಬೇಕು ಮತ್ತೆ ಚಳವಳಿಗಳನ್ನ ರೂಪಿಸಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದಾರೆ. ಆ ರೀತಿ ಏನಿಲ್ಲ, ಮುಂದಿನ ದಿನಗಳಲ್ಲಿ ಅವೆಲ್ಲ ಸರಿಯಾಗುತ್ತೆ. ಸರ್, ಅಧಿಕಾರ ಇರಲಿ ಇಲ್ಲದೆ ಇರಲಿ ಯಾವಾಗಲೂ ರೈತ ಸಂಘ ಬಲಿಷ್ಠವಾಗಿರ್ಬೇಕು ಅಂತ ಏನ್ ಮಾಡ್ಬೇಕು ಸರ್? ಹೋರಾಟಗಳನ್ನ ರೂಪಿಸ್ಬೇಕು ಸರ್. ಯಾವ ತರ ಹೋರಾಟಗಳನ್ನ? ಏನು ಸಣ್ಣ ಪುಟ್ಟ ಇವಾಗ ಕಬ್ಬನ್ ಬೆಲೆಗೆ ಆಗ್ಬೋದು, ಈಗ ನಮ್ಮ ಕಾನೂನುಗಳನ್ನು ನಿರ್ವಹಿಸ್ತಕ್ಕಂಥ ವಿಚಾರ ಆಗ್ಬೋದು, ಯಾವ ರೈತರ ಸಮಸ್ಯೆಗಳು ಇತ್ತೀಚೆಗೆ ಸಾಕಷ್ಟಿದೆ. ಈ ಸರ್ಕಾರಗಳು, ಆಳುವ ಸರ್ಕಾರಗಳು ಏನೆಲ್ಲ ಬೇರೆ ಬೇರೆ ಕಾನೂನುಗಳನ್ನ ತಂದು ರೈತರನ್ನ ಒಕ್ಕಲೆಬ್ಬಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇವೆ. ಅದ್ರ ವಿರುದ್ಧ ಹೋರಾಟಗಳು ನಿರಂತರವಾಗಿ ಆಗ್ತಾ ಇದ್ರೆ ರೈತ ಸಂಘಟನೆ. ಇತ್ತೀಚೆಗೆ ನಡೆದಂತ ಡೈರಿ ಚುನಾವಣೆಗಳಲ್ಲಿ ರೈತ ಸಂಘ ಬೆಂಬಲಿತವಾಗಿ ಒಂದು ಜನ ಗೆದ್ದಿರ್ತಾರೆ. ಅಲ್ಲಿ ಅಧ್ಯಕ್ಷರು, ಒಂದಷ್ಟು ಉಪಾಧ್ಯಕ್ಷರು, ಪದಾಧಿಕಾರಿಗಳು ಚುನಾವಣೆ ಮಾಡಿರ್ತಾರೆ. ಜೆಡಿಎಸ್ ಪಕ್ಷದ ಒಂದಷ್ಟು ಜನ ಜೆಡಿಎಸ್ ಪಕ್ಷಕ್ಕೆ ರೈತ ಸಂಘದ ಬೆಂಬಲ ಗೆದ್ದವರು ಬೆಂಬಲ ಅವರಿಗೆ ಓಟ್ ಹಾಕಿರ್ತಾರೆ ಅನ್ನೋದು ಒಂದಷ್ಟು ನೋವಿನ ಹೇಳ್ಕೊಂಡಿದ್ದಾರೆ. ಈ ಬಗ್ಗೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅವರು ಸ್ಪಂದಿಸ್ತಿಲ್ಲ, ರೈತ ಸಂಘ ಪ್ರಮುಖ ಪಾತ್ರ ವಹಿಸುವ ಅಧಿಕಾರ ಹೆಚ್ಚಾಗಿ ಅನ್ನೋದು ನೋವಿನ ಮಾತು ರೈತ ಸಂಘದ ಕಾರ್ಯಕರ್ತ. ಸರಿ, ಇವಾಗ ಇವರು ಕೋಆಪರೇಟಿವ್ ಇದನ್ನ ಸಾಕಷ್ಟು ಬಲಪಡಿಸ್ಬೇಕು ಅಂತ ಹೇಳಿ ದೂರದೃಷ್ಟಿಯನ್ನು ಇಟ್ಕೊಂಡು ಪಾಪ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ, ಸಹಕಾರಿ ಸಂಘಗಳಲ್ಲಿ ಮಿಸ್ಆಪರೇಷನ್ ಜಾಸ್ತಿ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಇವರು ಸೆಷನಲ್ಲೂ ಕೂಡ ಮಾಡಿದ್ದಾರೆ. ಅದಕ್ಕೆ ಒಂದು ಯಾವ್ದಾರ ಸೂಕ್ತವಾದ ಕಾನೂನನ್ನ ರೂಪಿಸ್ಬೇಕು, ಹಿಂಗೆ ದುರ್ಬಳಕೆ ಮಾಡ್ಕೊತಾ ಇದ್ದಾರೆ ಅನ್ನೋದನ್ನ ಚರ್ಚೆನೂ ಮಾಡಿದ್ದಾರೆ. ನಮ್ಮ ರೈತ ಸಂಘದಿಂದ ಗೆದ್ದಿ JDS ಮಾಡ್ತಕ್ಕಂಥದ್ದು ತೀರಾ ಕಮ್ಮಿ. ಯಾಕಂತ ಹೇಳಿದ್ರೆ ನಮ್ಮ ರೈತ ಸಂಘದಲ್ಲಿ ಬಹಳ ಪ್ರಾಮಾಣಿಕರಿದ್ದಾರೆ. ಅಷ್ಟು ಸುಲಭದಲ್ಲಿ ನಮ್ಮ ಪಕ್ಷವನ್ನ ಬಿಟ್ಟು ಬೇರೆ ಕಡೆ ಹೋಗ್ತಕ್ಕಂಥದ್ದು ತೀರಾ ವಿರಳ. ಯಾರೋ ಮಧ್ಯದಲ್ಲಿ ನಾವು ಏನ್ ಹಾಕಿರ್ತಕ್ಕಂಥವ್ರು ನಿಲ್ಸ್ಬೇಕು, ಅವಾಗ ಹಿಂಸೆ ಮಾಡಿ ಯಾರನ್ನೋ ನಿಲ್ಸಿರ್ತೀವಿ ಚುನಾವಣೆಗೆ. ಆ ಸಂದರ್ಭದಲ್ಲಿ ನಿಂತವರು ಅಧ್ಯಕ್ಷರು, ಉಪಾಧ್ಯಕ್ಷರು ಚುನಾವಣೆ ಸಂದರ್ಭದಲ್ಲಿ ಹೋಗಿರ್ಬೋದು. ರೈತ ಸಂಘದಲ್ಲೇ ಪ್ರಾಮಾಣಿಕವಾಗಿ ಇರ್ತಕ್ಕಂಥವ್ರು ಯಾವುದೇ ಕಾರಣಕ್ಕೂ ಹೋಗಲ್ಲ ಸರ್. ಈಗ ಪ್ರಮುಖವಾಗಿ ರೈತ ಸಂಘ ಅಂದ್ರೆ ಕಾಂಗ್ರೆಸ್ ಬೆಂಬಲಿತ, ರೈತ ಸಂಘ ಅಂದ್ರೆ ಕಾಂಗ್ರೆಸ್ ಪಕ್ಷದ ಮೈತ್ರಿ. ಯಾಕೆ ರೈತ ಸಂಘಕ್ಕೆ ಬಿಜೆಪಿ JDS ಕಂಡ್ರೆ ಆತರ ಸರ್? ಕಾಂಗ್ರೆಸ್ ಕಂಡ್ರೆ ಪ್ರೀತಿ ಯಾಕೆ ಜಾಸ್ತಿ ಸರ್? ಆತರ ಹಿಂದಿಂದನೂ ಕೂಡ ನಾವು ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತಿದ್ದು, ಹಿಂದೆ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಹಾಕ್ತಿದ್ರು. ಸ್ಥಳೀಯವಾಗಿ ಬಂದಾಗ ಸ್ಥಳೀಯ ಸಂಸ್ಥೆಗಳು ಈ ಚುನಾವಣೆಗಳು ಬಂದಾಗ ಹೊಂದಾಣಿಕೆ ಮಾಡ್ಕೊಂಡು ಚುನಾವಣೆ ಮಾಡ್ತಿದ್ವು. ಕಳೆದ ಬಾರಿ ಮಾತ್ರ ಪುಟ್ಟಣ್ಣಯ್ಯನವರ ಕಾಲಾನಂತರದಲ್ಲೂ ಕೂಡ ಅಭ್ಯರ್ಥಿಯನ್ನ ಹಾಕಿದ್ರು.
ಕಳೆದ ಬಾರಿ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು, ಡಿ ಕೆ ಶಿವಕುಮಾರ್ ಇವರೆಲ್ಲ ಚರ್ಚೆ ಮಾಡಿ ಸ್ಥಳೀಯವಾಗಿ ಕೂಡ ಇಲ್ಲಿಗೆ ಅಭ್ಯರ್ಥಿ ಆಗ್ತಕ್ಕಂಥದ್ದು ಬೇಡ ಅಂತ ಸಂದರ್ಭದಲ್ಲಿ ರೈತ ಸಂಘಕ್ಕೆ ಸರ್ವೋದಯ ಕರ್ನಾಟಕ ಪಕ್ಷಕ್ಕೆ ಬೆಂಬಲವನ್ನ ಕೊಟ್ಟು ಯಾವುದೇ ಅಭ್ಯರ್ಥಿಯನ್ನ ಹಾಕಲಿಲ್ಲ. ಹಾಗಾಗಿ ಆ ಸಂದರ್ಭದಲ್ಲಿ ಕಾಂಗ್ರೆಸ್ನ ಎಲ್ಲರೂ ಒಮ್ಮತದಿಂದ ಚುನಾವಣೆಯಲ್ಲಿ ಸಹಕಾರವನ್ನು ನೀಡಿದ್ರು. ಹಂಗಾಗಿ ನಾವು ಗೆಲ್ಲಿಕ್ಕೆ ಸಾಧ್ಯ. ಸ್ವಲ್ಪ ಈಗ ಮುಂದೆ ಬರುವಂತಹ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್, ಗ್ರಾಮ ಪಂಚಾಯತ್ ಚುನಾವಣೆ ಬರುತ್ತೆ. ರೈತ ಸಂಘ ಅಂದ್ರೆ ಸರ್ವೋದಯ ಕರ್ನಾಟಕ ಪಕ್ಷದ ವತಿಯಿಂದ ರೈತ ಸಂಘ ಯಾವ ರೀತಿ ತಯಾರಾಗ್ತದೆ ಈ ಗ್ರಾಮಗಳಲ್ಲಿ? ಈ ಹಳ್ಳಿಗಳಿಗೆ ಭೇಟಿ ಕೊಟ್ಟು ಸರ್ವೋದಯ ಕರ್ನಾಟಕ ಪಕ್ಷ ಮತ್ತೆ ಕರ್ನಾಟಕ ರಾಜ್ಯ ರೈತ ಸಂಘ ಎರಡೂ ಕೂಡ ಒಮ್ಮತದಲ್ಲಿ ಮತ್ತೆ ಕಾಂಗ್ರೆಸ್ನು ಕೂಡ ವಿಶ್ವಾಸ ತಗೊಂಡು ನಾವು ಸ್ಥಳೀಯವಾಗಿ ಎಲ್ಲ ಆಯಾ ಭಾಗಗಳಲ್ಲಿ ಯಾವ ರೀತಿ ಇರ್ತದೆ ಹೊಂದಾಣಿಕೆಯನ್ನು ಮಾಡ ಎಲ್ಲ ಸಿದ್ಧತೆಗಳನ್ನ ಮಾಡ್ತಾ ಇದ್ದೀವಿ. ಸರ್, ಗ್ರಾಮಗಳಿಗೆ ಹೋದ್ರೆ ರೈತ ಸಂಘದ ನಾಮಫಲಕ ಇತ್ತು, ಇತ್ತೀಚೆಗೆ ಕಣ್ಮರೆ ಆಗ್ತಾ ಇದೆ. ಒಂದಷ್ಟು ಸುಣ್ಣ ಬಣ್ಣ ಅದು ಅಳಿಸೋಗಿದೆ. ಅದ್ರ ಮೂಲಕನೂ ರೈತ ಸಂಘಕ್ಕೆ ಒಂದು ಉತ್ತೇಜನ ಸಿಗ್ತಿಲ್ಲ ಅನ್ನೋತಾ. ಈಗ ಗ್ರಾಮ ಘಟಕಗಳಿಗೆ ಭೇಟಿ ಕೊಡಬೇಕು ಮತ್ತೆ ಗ್ರಾಮ ಘಟಕಗಳನ್ನ ಪುನರ್ರಚನೆ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ವಿ. ಪ್ರತಿ ಗ್ರಾಮಗಳಿಗೆ ಭೇಟಿ ಕೊಟ್ಟು ಎಲ್ಲಿ ರೈತ ಸಂಘದ ನಾಮಫಲಕಗಳಿಲ್ಲ ಅಲ್ಲಿ ನಾಮಫಲಕಗಳನ್ನ ಹಾಕ್ತಕ್ಕಂಥದ್ದು ಮತ್ತೆ ಅದಕ್ಕೆ ಪೇಂಟಿಂಗ್ ಮಾಡಿಸ್ತಕ್ಕಂಥ ಕೆಲಸಗಳನ್ನ ಮುಂದಿನ ದಿನಗಳಲ್ಲಿ ಮಾಡ್ತಾ ಇದ್ದೀವಿ. ಪ್ರಮುಖವಾಗಿ ಸರ್ಕಾರಿ ಕಚೇರಿಗಳಲ್ಲಿ ಸಿಕ್ಕಾಪಟ್ಟೆ ಕೆಲಸ ಆಯ್ತಲ್ಲ, ಅದನ್ನ ಯಾರು ಸ್ಪಷ್ಟಪಡಿಸ್ಬಿಟ್ಟು ಎಮ್ಮೆಲ್ಲೆ ಅವರು ಸಹ ಹೇಳಿದ್ರು, ಯಾರು ಲಂಚ ಕೇಳಿದ್ರೆ ಲಂಚ ಕೊಡ್ಬೇಡಿ ಅಂತ ಹೇಳಿದ್ರು. ಅಂದ್ರೆ ಅಧಿಕಾರಿಗಳ ಸ್ಥಿತಿ. ಆಮೇಲೆ ಎಮ್ಮೆಲ್ಲೆ ಸ್ಮೂತು, ತಾಲೂಕು ಅಧ್ಯಕ್ಷರು ನೀವು ಸ್ಮೂತು. ಹೆಂಗೆ ರೈತ ಸಂಘ ಅಂದ್ರೆ ಬಲಿಷ್ಠವಾಗಿ ಮಾತಾಡೋಕ್ಕಾಗುತ್ತೆ? ಸಾಮಾನ್ಯವಾಗಿ ಮಂಜುನಾಥ್ ಅವರು ಸ್ಮೂತು, ಎಮ್ಮೆಲ್ಲೆ ಸ್ಮೂತು ಅಂತ ಜನ ಹೇಳ್ತಿದ್ದಾರೆ. ಇಲ್ಲ ಸರ್, ಆ ರೀತಿ ಏನಿಲ್ಲ. ರೈತ ಸಂಘಟನೆ ವಿಚಾರಗಳು ಬಂದಾಗ ರೈತರಿಗೆ ಅನ್ಯಾಯ ಆಯ್ತೈತೆ ಅಂದಾಗ ನಾವು ಅದನ್ನ ಖಂಡಿಸ್ತಕ್ಕಂಥ ಕೆಲಸನ ಖಂಡಿತ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ತಾಲೂಕ್ ಕಚೇರಿ ಮುಂದೆನೂ ಕೂಡ ಒಂದು ಪ್ರತಿಭಟನೆ ಮಾಡ್ಬೇಕು ಅಂತ ಹೇಳಿ ಎಲ್ಲ ನಮ್ಮ ಪದಾಧಿಕಾರಿಗಳೆಲ್ಲ ಸೇರಿ ತೀರ್ಮಾನ ಮಾಡಿದ್ವಿ. ಮುಂದಿನ ದಿನಗಳಲ್ಲಿ ಹೋರಾಟನೂ ಕೂಡ ರೂಪಿಸ್ತೀವಿ ಸರ್. ಈಗ ಮೇಲೆ ಬಗ್ಗೆ ಎಷ್ಟೊಂದು ಕೇಳ್ತೀನಿ, ಅದೇನು ಬೇರೆ ಭಾವಿಸ್ಬೇಡಿ. ತಾಲೂಕಿನ ಒಂದಷ್ಟು ಚರ್ಚೆ ಆಗ್ತದೆ, ಜಾಸ್ತಿ ವಿದೇಶಕ್ಕೆ ಹೋಗ್ತಾರೆ ಅನ್ನೋದು ಒಂದು ಅದು ಏನು ಅಂತ. ಏನಿಲ್ಲ ಸರ್, ಅವ್ರ ಮನೆಯಲ್ಲಿ ಹುಷಾರಿಲ್ಲ ಅನ್ನೋದ್ರಿಂದ ಮತ್ತೆ ಅವರು ಪದೇ ಪದೇ ಹೋಗ್ಬೇಕಾಗಿ ಬರ್ತಾ ಇದೆ. ಮುಂದಿನ ದಿನಗಳಲ್ಲಿ ಅವ್ರು ಹೋಗಲ್ಲ ಅಂತ ಹೇಳಿದ್ದಾರೆ. ಸಂಘಟನೆಗೆ ಹೆಚ್ಚು ಒತ್ತು ಕೊಡ್ತೀನಿ ಅಂತಾನೂ ಕೂಡ ಹೇಳಿದ್ದಾರೆ. ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಪುಟ್ಟಣ್ಣಿದ್ದಾಗಿಂತಾನು ಕೂಡ ಹೆಚ್ಚಿಗೆ ಅನುದಾನಗಳನ್ನು ತಂದು ನೀರಾವರಿ ಇಲಾಖೆಗೆ ಆಗ್ಬೋದು, ಪ್ರತಿ ಗ್ರಾಮೀಣ ಪ್ರದೇಶಗಳಲ್ಲೂ ಕೂಡ ಪ್ರತಿ ಹಳ್ಳಿನಲ್ಲೂ ಕೂಡ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ಸರ್, ಈಗ ನೆಕ್ಸ್ಟ್ ವಿಧಾನಸಭೆ ಚುನಾವಣೆಯಲ್ಲಿ ದರ್ಶನ್ ಪುಟ್ಟಣ್ಣ ಸ್ಪರ್ಧೆ ಮಾಡ್ತಾರೆ, ಖಂಡಿತವಾಗೂ ಮಾಡ್ತಾರೆ. ಮುಂದಿನ ದಿನಗಳಲ್ಲಿ ಸ್ಪರ್ಧೆ ಮಾಡ್ತಕ್ಕಂಥದ್ದು ಖಚಿತ. ಯಾವುದೇ ರೀತಿಯ ಹೂವಾಪಾವಗಳಿಗೆ ಯಾಕಂದ್ರೆ ಬಿಟ್ಬಿಟ್ಟು ಈ ವರ್ಷ ಲಾಸ್ಟ್ ಅಂತೇಳಿ ವಿದೇಶಕ್ಕೆ ಹೋಗ್ಕೊಡ್ತಾರೆ ಅನ್ನೋದೆಲ್ಲ ಒಂದಷ್ಟು ಮಾತುಕೊಡುದು ಎಲ್ಲ ಸುಳ್ಳು ಸರ್. ಅವ್ರು ಇನ್ನೂ 25 ವರ್ಷ ದೂರದೃಷ್ಟಿ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಹೋಗಲ್ಲ ಸರ್. ಇಲ್ಲೇ ದರ್ಶನ್ ಪುಟ್ಟಣ್ಣ ಅವರು ಕಂಡ ಒಂದು ಉದ್ದೇಶ ಈಡೇರ್ತಿದ್ಯಾ ಸರ್? ಇಲ್ಲ, ಅದು ಹಂತವಾಗಿ ಆಗ್ತಾ ಇದೆ ಸರ್. ಅದು ಏಕಾಏಕಿ 3 ವರ್ಷದಲ್ಲಿ 5 ವರ್ಷದಲ್ಲಿ ಆಗ್ತಕ್ಕಂಥದ್ದಲ್ಲ ಸರ್. ಅವರು ನಾನು ಹೇಳಿದಂಗೆ ಒಂದು 25 ವರ್ಷದಲ್ಲಿ ದೂರದೃಷ್ಟಿ ಇಟ್ಕೊಂಡು ಕೆಲಸವನ್ನ ಮಾಡ್ತಾ ಇದ್ದಾರೆ. ಕೆಲವೊಂದು ಟೈಮ್ ಬೇಕಾಗ್ತದೆ ಸರ್. ಸರ್, ರೈತ ಸಂಘದ ನೂತನ ಅಧ್ಯಕ್ಷ ಆಗಿ ಹೆಚ್ಚು ಜವಾಬ್ದಾರಿ ವಹಿಸ್ಕೊಂಡಿದ್ದೀರಾ. ನಿಮ್ಮ ಕಾರ್ಯಚಟುವಟಿಕೆ ನಿಮ್ಮ ಹೋರಾಟಗಳು ಒಳ್ಳೇದಾಗಲಿ. ನಿಮ್ಮ ಮುಂದಿನ ದಿನಗಳಲ್ಲಿ ರೈತ ಸಂಘದ ಕಾರ್ಯಕರ್ತರಿಗೂ ಒಳ್ಳೆದಾಗಿ, ರೈತರ ಸಮಸ್ಯೆ ಎಲ್ಲ ಬಗೆಹರಲಿ ಅಂತ ಒಂದಷ್ಟು ಶುಭ ಹಾರೈಸ್ತೀನಿ. ಧನ್ಯವಾದಗಳು. ಇದಿಷ್ಟು ರೈತ ಸಂಘದ ಅಧ್ಯಕ್ಷರಾದ ಮಂಜುನಾಥ್ ಅವರು ತಮ್ಮ ಅಭಿಪ್ರಾಯಗಳನ್ನು ನೇರವಾಗಿ ತಿಳಿಸಿರುವಂತದ್ದು. ಎಲ್ಲರಿಗೂ ಧನ್ಯವಾದ.